ನಿಮ್ಮಲ್ಲಿ ಕಾಣುವುದಿಲ್ಲ. ಹೊಸ ಕಾರ್ಯಗಳು ನಮ್ಮಲ್ಲಿ ತಲೆ ತೋರಬೇಕಾದರೆ, ಹೊಸ ಕಾರ್ಯಗಳು ನಮ್ಮಲ್ಲಿ ಆಗಬೇಕಾದರೆ, ಹೊಸ ಕಾರ್ಯ ಆಗುವ ಬೀಜಗಳು ಅಂದ್ರೆ ವಾಕ್ಯಗಳು ನಮ್ಮಲ್ಲಿ ಇರಬೇಕು. ಉದಾಹರಣೆಗೆ ಒಂದು ದೊಡ್ಡ ಹೊಲ ಉಂಟು, ನಮಗೆ ಈ ಸಲ ಅದರಲ್ಲಿ ಗೋಧಿ ಬೆಳೆಸಬೇಕಂತ ತುಂಬಾ ಮನಸ್ಸಾಗಿದೆ. ಯಾಕಂದ್ರೆ ನಮ್ಮ ಲ್ಯಾಂಡ್ಸಿ ದುಬೈಗೆ ಹೋಗಿ ಒಳ್ಳೆಯ ಗೋಧಿಯ ಬೆಳೆಯ ಬಗ್ಗೆ ಕಲಿತು ಬಂದಿದ್ದಾರೆ. ನಾವೆಲ್ಲ ಪ್ಲಾನ್ ಮಾಡಿದ್ದೆವು, ಪೂರ್ತ ಜವನರು ಮಾತ್ರ ಹೊಲವನ್ನು ಕ್ಲೀನ್ ಮಾಡುವ. ಲಾಸ್ಟ್ ಟೈಮ್ ಕಬ್ಬು ಎಲ್ಲ ಮಾಡಿ ಹಾಳಾಗಿದೆ, ಹೊಲ ಕ್ಲೀನ್ ಮಾಡಿ ಆಯ್ತು, ನೀರು ಹಾಕಿ ಆಯ್ತು. ನಾವೆಲ್ಲ ಕುಳಿತುಕೊಂಡು ರಾಗ ಆಡ್ತಾ ಇದ್ದೇವೆ. ಹಲ್ಲೆಲ್ಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಫ್ರಾನ್ಸಿಸ್ ಅವರು ಬಂದ್ರು, ಅವರು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜೋಸೆಫ್ ಅವರು ಬಂದ್ರು, ಅವರು ಆರಾಧನೆ ನಡೆಸ್ತಾ ಇದ್ದಾರೆ. ನಾವೆಲ್ಲ ಹೊಳದ ಸುತ್ತ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೇವೆ? ಆರಾಧನೆ ಸ್ತುತಿ ಮಾಡ್ತಾ ಇದ್ದೇವೆ. ಗೋಧಿ ಬೆಳೆ ಬರ್ತದ? ಗೋಧಿ ಬೆಳೆ ಬರ್ತದ? ಸ್ತುತಿ ಮಾಡಿದೆವು, ಆರಾಧನೆ ಮಾಡಿದೆವು, ಉಪವಾಸ ಪ್ರಾರ್ಥನೆ ಮಾಡಿದೆವು. ಗೋಧಿ ಬೆಳೆ ಬರಬೇಕಲ್ಲ? ಗೋಧಿಯ ಬೀಜನೇ ಬಿಟ್ಟಿಲ್ಲ, ಇನ್ನೆಲ್ಲಿಂದ ಬರುವುದು? ಅಲ್ಲವಲ್ಲ, ದೇವರು ಅದ್ಭುತ ಮಾಡ್ತಾನೆ. ದೇವರನ್ನೆಲ್ಲವೂ ಸಾಧ್ಯ. ದೇವರು ಕೆಲವು ನಿಯಮಗಳನ್ನು ದೇವರ ವಾಕ್ಯದಲ್ಲಿ ಇಟ್ಟಿದ್ದಾನೆ. ಯಾವಾಗ ನಮ್ಮಲ್ಲಿ ಗೋಧಿಯ ಬೀಜನೇ ಇಲ್ಲ, ಯಾವಾಗ ನಮ್ಮಲ್ಲಿ ಸಕ್ಸಸ್, ಯೇಸು ಕ್ರಿಸ್ತ ನಮ್ಮ ಬಗ್ಗೆ ಹೇಳಿದ ಬೀಜಗಳು ನಮ್ಮಲ್ಲಿ ಇಲ್ಲದಾಗ ನಮ್ಮಲ್ಲಿ ಸಕ್ಸಸ್ ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ನಿಮ್ಮನ್ನು ಉತ್ತೇಜಿಸುವುದು, ನೀವು ತಿಳಿದುಕೊಳ್ಳಿ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ. ಯಾಕೆ ಕರೆದಿದ್ದಾನೆ? ಆತನ ಆರಾಧಿಸುವುದಕ್ಕಾಗಿ. ದೇವರು ನನ್ನನ್ನು ಕತ್ತಲೆ ಒಳಗಿಂದ ಆತನನ್ನು ಆರಾಧಿಸುವುದಕ್ಕಾಗಿ ಬೆಳಕಿನಲ್ಲಿ ಇಟ್ಟಿದ್ದಾನೆ. ನಾನೀಗ ಬೆಳಕಿನಲ್ಲಿದ್ದೇನೆ, ಅಗಾಧವಾದ ಬೆಳಕಿನಲ್ಲಿ, ಮೌಲೆಸ್ ಲೈಟ್, ಗ್ರೇಟ್ ಲೈಟ್. ಆ ಬೆಳಕಿನಲ್ಲಿದ್ದೇನೆ. ನಾನು ದೇವರನ್ನು ಆರಾಧಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾವಾಗ ಇದು ಸರಿಯಾಗಿರುತ್ತದೆ, ನಮ್ಮ ಜೀವಿತ ಸರಿಯಾಗಿರುತ್ತದೆ, ನಮ್ಮ ಆತ್ಮಿಕ ಜೀವಿತ ಸರಿಯಾಗಿರುತ್ತದೆ. ಯಾಕೆ ಡೇವಿಡ್ ಅವರು ಚಪ್ಪಿದ್ದಾರೆ? ಯಾಕೆಂದ್ರೆ ಅವರು ಆ ಒಂದು ಊರಿನ ಸಂಗತಿಯನ್ನು ತೆಗೆದುಕೊಂಡರು. ಯಾವಾಗ ನಾವು ಆರಾಧಿಸುತ್ತೇವೆ, ಊರಿನ ಸಂಗತಿ ಬರುವಾಗ ದೇವರ ಆತ್ಮನು ಒಳಗಿಂದ ಮಾತನಾಡುತ್ತಾನೆ. ಹಲ್ಲೆಲೂಯಾ. ಆ ಸಂಗತಿ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಯಾವುದು ನೀನು ಕೇಳಿದೆ ಅದು ಸುಳ್ಳಾಗಿದೆ. ದೇವರು ಅದರಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ದೇವರಾತ್ಮನು ಮಾತನಾಡುವಾತನಿಂದ ಯಾವಾಗ ನಾವು ಸಂತೋಷದಲ್ಲಿ ಇರುತ್ತೇವೆ. ಸಂತೋಷದಲ್ಲಿ ಇರುವುದೇ ದೇವರ ಅನ್ಯೋನ್ಯತೆ ಇರುವುದು. ಸಂತೋಷದಲ್ಲಿ ಇರುವುದೇ ದೇವರ ಒಂದು ಸಂಬಂಧದಲ್ಲಿ ಇರುವುದಾಗಿದೆ. ಎರಡನೇ ಕಾರಣ ನೋಡುವ, ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಕಲಿತೇವೆ ಲಾಸ್ಟ್ ವೀಕ್. ಯಾಕೆ ದೇವರು ನಮ್ಮನ್ನು ಕರೆದಿದ್ದಾನೆ? ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆಶೀರ್ವಾದದ ಅಗತ್ಯ ನಮಗೆ ಇದೆ, ದೇವರಿಗಲ್ಲ. ದೇವರು ನಮ್ಮನ್ನು ನೋಡಿ ಹೇಳಿದರು, ಈತನನ್ನು ಆಶೀರ್ವದಿಸುವುದಾದರೆ ಈತನು ದೊಡ್ಡ ಜನಾಂಗವಾಗುವನು. ಈತನನ್ನು ಆಶೀರ್ವದಿಸುವುದಾದರೆ ಈತನ ಹೆಸರು ದೊಡ್ಡದಾಗುವುದು. ಈತನನ್ನು ಆಶೀರ್ವದಿಸುವುದಾದರೆ ಈತನ ಮೂಲಕ ಅನೇಕ ಜನಾಂಗಗಳಿಗೆ ಆಶೀರ್ವಾದ ಸಿಗುವುದು. ಅಂದ್ರೆ ದೇವರು ನಮ್ಮನ್ನು ಕರೆದದ್ದು ಆಶೀರ್ವಾದ ನಿಧಿ ಆಗುವುದಕ್ಕಾಗಿ. ಹೇಳಿ, ಆಶೀರ್ವಾದ ನಿಧಿ. ಹೇಳ್ತಾ ಇದೆ, ನಾನು ಆಶೀರ್ವಾದ ನಿಧಿ ಆಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಆಶೀರ್ವಾದ ನಿಧಿ ಆಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಆಶೀರ್ವಾದ ನಿಧಿ ಆಗಿದ್ದೇನೆ. ನಾನು ಯೇಸು ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದಗಳನ್ನು ಹೊಂದಿದ್ದೇನೆ. ಆಶೀರ್ವಾದ ನಿಧಿ ಎಂದರೆ ಹೇಗೆ ದೇವರು ಆಶೀರ್ವಾದವಾಗಿದ್ದಾನೆ, ಈಸ್ ಎ ಬ್ಲೆಸ್ಸಿಂಗ್. ಆತನ ಆಶೀರ್ವದಿಸುವಾಗ ಇತರರನ್ನು ಆತನ ಆಶೀರ್ವಾದಗಳು ಕಡಿಮೆ ಆಗುವುದಿಲ್ಲ. ಅದೇ ರೀತಿ ನಾವು ಇನ್ನೊಬ್ಬರನ್ನು ಆಶೀರ್ವದಿಸುವಾಗ ನಮ್ಮಲ್ಲಿ ಆಶೀರ್ವಾದಗಳು ಕಡಿಮೆ ಆಗುವುದಿಲ್ಲ, ಅವರಲ್ಲಿ ಆಶೀರ್ವಾದಗಳು ಹೆಚ್ಚುತ್ತದೆ. ಅಂದ್ರೆ ನಮ್ಮನ್ನು ದೇವರು ಕರೆದದ್ದು ಇನ್ನೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ. ನಮ್ಮನ್ನು ದೇವರು ಕರೆದದ್ದು ನಾವು ಬೆಳಕಾಗಿದ್ದುಕೊಂಡು ಅವರನ್ನು ಆಶೀರ್ವದಿಸಬೇಕಾಗಿ. ಎರಡನೇ ಕಾರಣ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ಆಶೀರ್ವಾದ ನಿಧಿ ಆಗುವುದಕ್ಕಾಗಿ. ನಾವು ವಾಕ್ಯಕ್ಕೆ ಹೋಗುವುದಿಲ್ಲ, ಕಳೆದೆವು. ಇವತ್ತು ನಾವು ನೋಡುವ ದೇವರು ನಮಗೆ ಯಾಕೆ ಕರೆದಿದ್ದಾನೆ. ಮೂರನೇ ಸಂಗತಿ, ದೇವರು ನಮ್ಮನ್ನು ಕರೆದದ್ದು ಫಿಲಿಪ್ಪ 4:4 ಎಲ್ಲರೂ ಓದುವ.
ಯಾವಾಗ ಕರ್ತನಲ್ಲಿ ಸ್ತುತಿಸಿ ಸಂತೋಷವಾಗಿ ನಿಮ್ಮ ಅಷ್ಟೇ. ಇನ್ನೊಬ್ಬರು ಓದಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹೇಳುವ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡೆಯಿರಿ ಎಂದು ನಾನು ತಿರುಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಯಾಕೆ ದೇವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿದ್ದಾನೆ? ನಾವು ಬೆಳಕಿನಲ್ಲಿ ಇದ್ದುಕೊಂಡು ಹೇಳಿ, ಬೆಳಕಿನಲ್ಲಿ ಇದ್ದುಕೊಂಡು ಹೇಳಿ, ಬೆಳಕಿನಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ದೇವರ ವಾಕ್ಯದಲ್ಲಿ ಇದ್ದುಕೊಂಡು ದೇವರ ವಾಗ್ದಾನ ಹಿಡಿದುಕೊಂಡು ಹೇಳಿ ಸಂತೋಷಿಸುವುದಕ್ಕಾಗಿ, ಹೇಳಿ ಸಂತೋಷಿಸುವುದಕ್ಕಾಗಿ, ಹೇಳಿ ಸಂತೋಷಿಸುವುದಕ್ಕಾಗಿ. ಯಾಕೆ ದೇವರು ಬಯಸುತ್ತಾನೆ ನಾವು ಸಂತೋಷಿಸಬೇಕೆಂದು? ಯಾಕೆಂದರೆ ನೆಹೆಮ್ಯ 8:8 ಬರೆದುಂಟು, ಕರ್ತನ ಸಂತೋಷವೇ ನನ್ನಯ ಬಲವು. ಯಾವಾಗ ನಾವು ಕರ್ತನಲ್ಲಿ ಇದ್ದುಕೊಂಡು ಸಂತೋಷಿಸುತ್ತೇವೆ, ನಾವು ಕರ್ತನ ಬಲವನ್ನು ನಾವು ಹೊಂದುತ್ತೇವೆ. ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ಬರೆದುಂಟು, ನಾವು ಓದುವ ನೆಹೆಮ್ಯ 8:1. ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯತ್ಯಪಡಬೇಡಿರಿ. ಲಾಸ್ಟ್ 8:10. ಇದಲ್ಲದೆ ಅವರಿಗೆ ಈ ಮೃಷ್ಟಾನ್ನವನ್ನು ಮಧುರ ಪಾನವನ್ನು ತೆಗೆದುಕೊಳ್ಳಿರಿ. ತಮಗೋಸ್ಕರ ಏನು ಸಿದ್ಧ ಮಾಡಿದವರಿಗೆ ಭಾಗಗಳನ್ನು ಕಲಿಸಿರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಕರ್ತನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಓಕೆ, ಹೇಳಿ, ಕರ್ತನ ಆನಂದವೇ ನಮ್ಮ ಆಶ್ರಯವಾಗಿದೆ. ಕರ್ತನ ಆನಂದವೇ ನಮ್ಮ ಆಶ್ರಯವಾಗಿದೆ. ಅಂದರೆ ಯಾವಾಗ ನಾವು ಕರ್ತನಲ್ಲಿ ಸಂತೋಷಿಸುತ್ತೇವೆ, ಆ ಸಂತೋಷವೇ ನಮ್ಮನ್ನು ರಕ್ಷಿಸುವುದಾಗಿದೆ. The joy is a shield. The joy will be the protection. ಯಾವಾಗ ನಾವು ಕರ್ತನಲ್ಲಿ ಇದ್ದುಕೊಂಡು ಸಂತೋಷಿಸುತ್ತೇವೆ, ಆಗ ಸಂತೋಷವೇ ನಮ್ಮನ್ನು ಚಿಂತೆಯಿಂದ, ಆ ಸಂತೋಷವೇ ನಮ್ಮನ್ನು ಡಿಸ್ಕರೇಜ್ಮೆಂಟ್ ಇಂದ, ಆ ಸಂತೋಷವೇ ನಮ್ಮನ್ನು ಡೌಟ್ಗಳಿಂದ ರಕ್ಷಿಸುವುದಾಗಿದೆ. ಯಾವಾಗ ನಮ್ಮಲ್ಲಿ ಆ ಸಂತೋಷ ಎಂಬ ಕೋಟೆ ಇರುವಾಗ, ಆಶ್ರಯವಿರುವಾಗ, ನಾವು ಸತ್ಯಾಗಿರುವುದಿಲ್ಲ, ನಾವು ಸುವಾರ್ತೆಯನ್ನು ಸಾರುವವರಾಗಿದ್ದೇವೆ. ಒಂದು ವೇಳೆ ಗಣೇಶ್ ಅಂತ ಒಬ್ಬ ವ್ಯಕ್ತಿ ತಂದು ಯೋಚಿಸುವ, ಆತನು ಸುವಾರ್ತೆಯನ್ನು ಕೊಡುವುದಿಲ್ಲ. ಆದ್ರೆ ಗೊತ್ತುಂಟು, ಯೇಸುವೇ ಸತ್ಯ, ಯೇಸುವೇ ಮಾರ್ಗ, ಯೇಸುವಿನಲ್ಲಿ ಪ್ರಾರ್ಥಿಸುವುದಾದರೆ ಇದಕ್ಕೆ ಉತ್ತರ ಉಂಟು. ಆದ್ರೆ ಗೊತ್ತುಂಟು, ಆತನು ಅನುಭವಿಸಿದ್ದಾನೆ. ಆದ್ರೆ ಆತನು ಆ ಸತ್ಯವನ್ನು ಇನ್ನೊಬ್ಬರಿಗೆ ಹೇಳುವುದಿಲ್ಲ. ಯಾಕೆಂದರೆ ಆತನೊಳಗೆ ಆ ಸಂತೋಷ ಇಲ್ಲ. He has only the letters, but he don't have the spirit. He have only the theological knowledge. ದೇವರ ಜ್ಞಾನ ಆತನಲ್ಲಿ ಉಂಟು, ಮತ್ತೆ ಒಂದು ಸಮಯದ ಅನುಭವ ಆತನಲ್ಲಿ ಉಂಟು. ಯಾಕಂದ್ರೆ ಮೇಬಿ 2 ವರ್ಷಗಳ ಮೊದಲು ಆತ ಯೇಸುವನ್ನು ಸ್ವೀಕರಿಸಿದನು, ಆತನ ಜೀವಿತ ಬದಲಾಯಿತು, ಆ ಒಂದು ಅನುಭವ ಆತನಲ್ಲಿ ಉಂಟು. The past experience, but present there is no joy inside him. ಅದಕ್ಕಾಗಿ ಆತನ ಸುವಾರ್ತೆಯನ್ನು ಸಾರುವುದಿಲ್ಲ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? 3ನೇ ಪಾಯಿಂಟ್, ಆತನಲ್ಲಿ ನಾವು ಸಂತೋಷಿಸುವುದಕ್ಕಾಗಿ. ಯಾಕೆ ನಾವು ಆತನಲ್ಲಿ ಸಂತೋಷಿಸಬೇಕು? ಕರ್ತನ ಸಂತೋಷವೇ ನಮ್ಮ ಬಲವಾಗಿದೆ, ಕರ್ತನ ಸಂತೋಷವೇ ನಮ್ಮ ಆಶ್ರಯವಾಗಿದೆ. ಯಾವಾಗ ನಾವು ಕರ್ತನಲ್ಲಿ ಸಂತೋಷಿಸುತ್ತೇವೆ, ಆ ಸಂತೋಷವು ನಮ್ಮನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ನಡೆಸುವುದಾಗಿದೆ. ಉದಾಹರಣೆಗೆ ಈ ರೀತಿ ಯೋಚಿಸುವ, ಐಕ್ಯಾಡ್ ಅಲ್ಲಿ ಒಂದು 15 ದಿವಸದಿಂದ ಊಟನೇ ಇಲ್ಲ. ನಮ್ಮ ರೆನಾಲ್ಡ್ ಅವರು ತುಂಬಾ ಫಾಸ್ಟಿಂಗ್, ಆ ಊಟ ಇಲ್ಲದ್ರೂ ದೇವರಿಗೆ ಸ್ತೋತ್ರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಿಗೆ ಕನಸಿನಲ್ಲಿ ಒಂದು ವಿಷಯ ಗೊತ್ತಾಯಿತು. ಐಕ್ಯಾಡ್ ಇಂದ ಸ್ಟ್ರೈಟ್ ಕೆಳಗೆ ಹೋದರೆ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇತ್ತು. ವಾಟರ್ ಟ್ಯಾಂಕ್ ನ ಕೆಳಗೆ ಓಪನ್ ಮಾಡಿದರೆ ಅಲ್ಲಿ ಬಿರಿಯಾನಿ ತಂದಿಟ್ಟಿದ್ದಾರೆ ಅಂತ. 15 ದಿವಸದಿಂದ ಐಕ್ಯಾಡ್ ಅಲ್ಲಿ ಊಟ ಇಲ್ಲ. ಅವರೆಲ್ಲ ತಪ್ಪಿಸ್ತಾ ಇದ್ದಾರೆ. ಇವರಾದ ದೇವರಿಗೆ ಸ್ತೋತ್ರ ಹೇಳ್ತಾರೆ, ದೇವರೇ ನನ್ನ ದೇವರಿಗೆ ಊಟ ಕೊಡುವ ದೇವರಾಗಿದ್ದೆ. ಹಲ್ಲೆಲೂಯಾ. ಈ ರೀತಿ ಅವರೊಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ದೇವರು ಅವರಿಗೆ ಒಂದು ಪ್ರಕಟಿಸುತ್ತಾನೆ. ಅವರು ಹೋಗಿ ನೋಡ್ತಾರೆ ಊಟ.